ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮೇನ್ ಗುರಿಲಿ RCB ವರ್ಸಸ್ SRH ಮ್ಯಾಚ್ ಅಂದಾಗ ಒಟ್ನಲ್ಲಿ RCB ಹೋಮ್ ಗ್ರೌಂಡಲ್ಲಿ ಏನು ಆಡಿಸೋದಿಲ್ಲ. ಇಲ್ಲಿ RCB ಹೋಮ್ ಗ್ರೌಂಡಲ್ಲಿ ಆಡಿಸ್ಬೇಕಿತ್ತು, ಇಲ್ಲಿ ಮಳೆ ಬರೋ ಚಾನ್ಸ್ ಸಿಕ್ಕಾಬಿಟ್ಟಿದೆ ಅಂದ್ಬಿಟ್ಟು ಒಟ್ನಲ್ಲಿ ಬೇರೆ ಕಡೆ ಆರಿಸ್ತಾರೆ. ಒಟ್ನಲ್ಲಿ ಸಿಕ್ಕಾಬಿಟ್ಟೆ ಅಗ್ರೆಸಿವ್ನೆಸ್ ತೋರ್ಸಕ್ ಹೋಗ್ತಾರೆ ಅಂದ್ಬಿಟ್ಟು RCB ಕಡೆ ಸಿಕ್ಕಾಬಿಟ್ಟೆ ಗೇಮ್ ಚೇಂಜ್. ಇಲ್ಲಿ RCB ಸ್ಕೋರ್ ಲೆವೆಲ್ ನೋಡಿದ್ರೆ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 262 287 ಹೊಡೆದಿದ್ದಾರೆ. ಒಟ್ನಲ್ಲಿ ಇಲ್ಲಿ 125 ಹೊಡೆದಿದ್ದಾರೆ. ಲೋ ಸ್ಕೋರ್ ಬಂದ್ಬಿಟ್ಟು 68 ಹೊಡೆದಿದ್ದಾರೆ. ಒಟ್ನಲ್ಲಿ RCB ವರ್ಸಸ್ SRH ಅಂದಾಗ ಒಟ್ನಲ್ಲಿ SRH ಕಡೆ ಸಿಕ್ಕಾಬಿಟ್ಟೆ ಟೀಮ್ ಚೇಂಜಸ್ ಆಗೋ ಚಾನ್ಸ್ ಇದೆ ಅನ್ಬೋದು. RCBಲೂ ಟೀಮ್ ಚೇಂಜಸ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ನಲ್ಲಿ RCB ಕಡೆ ಜೇಸಲು ಆಡೋದು ಸಿಕ್ಕಾಬಿಟ್ಟೆ 99% ಕಷ್ಟ ಅನ್ಬೋದು. ಯಾಕೆಂದರೆ ಅವರು ಇನ್ನೂ ಇಂಡಿಯಾಗೆ ಬಂದಿಲ್ಲ. ಒಟ್ನಲ್ಲಿ ಅವ್ರ ಜಾಗಕ್ಕೆ ಒಟ್ನಲ್ಲಿ ಲುಂಗಿ ಅಂಗಡಿ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. RCBಲಿ ಮೇನ್ ಗುರು ಒಟ್ನಲ್ಲಿ ಇಲ್ಲಿ ಫಿಲಿಪ್ ಸಾಟ್ ಆಗಲಿ, ಒಟ್ನಲ್ಲಿ ರಜತ್ ಪಡಿತಲ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ನಲ್ಲಿ RCBಲಿ ಏನೇ ಒಂದು ಕೊರತೆ ಅಂದರೆ ನನ್ನ ಪ್ರಕಾರ ಇಲ್ಲಿ ಬೌಲಿಂಗ್ ಕೊರತೆ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಎಸ್ ದಯಾಳ್ ಇದ್ರೂ ಕುಲ್ದೀಪ್ ಕೃಣಾಲ್ ಪಾಂಡೆ ಇದ್ರು ಏನೋ ಮ್ಯಾಟ್ರ್ ಆಗುತ್ತೆ ಅನ್ಬೋದು. ಇಲ್ಲಿ ಎಸ್ ದಯಾಳ್ ಸಿಕ್ಕಾಬಿಟ್ಟೆ ಪವರ್ ಪ್ಲೇ ಆಗಲಿ, ಲಾಸ್ಟ್ ಓವರ್ಗಳಲ್ಲಿ ಡೆತ್ ಓವರ್ಗಳಲ್ಲಾಗಲಿ ನೆಕ್ಸ್ಟ್ ಓವರ್ ಮಾಡಿದ್ರು ಒಟ್ನಲ್ಲಿ RCBಗೆ ಸಿಕ್ಕಾಬಿಟ್ಟೆ ಕಷ್ಟ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಮೇನ್ ಇಲ್ಲಿ ಭುವನೇಶ್ ಕುಮಾರ್ ಬೌಲಿಂಗ್ ಮಾಡಿದ್ರು ಒಂದ್ಸತಿ ವಿಕೆಟ್ ತೆಗಿತಾರೆ, ಒಂದ್ಸತಿ ವಿಕೆಟ್ ತೆಗಿಯಲ್ಲ, ಸಿಕ್ಕಾಬಿಟ್ಟೆ ಚಾನ್ಸ್ ಇದೆ ಅನ್ಬೋದು. ಒಟ್ನಲ್ಲಿ RCBಗೆ ಟೀಮ್ ಚೇಂಜಸ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಅದೇ ಹೇಜಲ್ವುಡ್ ಜಾಗಕ್ಕೆ ನನ್ನ ಪ್ರಕಾರ ಇಲ್ಲಿ ಲುಂಗಿ ಅಂಗಡಿ ಕರೆಸೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಅವ್ರನ್ನ ಆಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಹೇಜಲ್ವುಡ್ನ ಆಡಿಸ್ಬೋದು. ಒಟ್ನಲ್ಲಿ ಹೇಜಲ್ವುಡ್ನ ಡೌಟ್ ಅನ್ಬೋದು. ಒಟ್ನಲ್ಲಿ ಅವ್ರ ಟೀಮ್ಗೆ ಹಾಕ್ಕೊಂಡಿದ್ದಾರೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಇಲ್ಲಿ RCB ವರ್ಸಸ್ SRH ಅಂತ ನನ್ನ ಪ್ರಕಾರ RCB ಲಾಸ್ಟ್ವರೆಗೂ ಬಿಟ್ಕೊಡೋದಿಲ್ಲ, SRH ಅವ್ರು ಬಿಟ್ಕೊಡೋದಿಲ್ಲ. ಅವ್ರದ್ದು SRH ಅವ್ರದ್ದು ಟೀಮ್ ಚೇಂಜಸ್ ಇದೆ. ಯಾಕೆಂದರೆ ಅವ್ರ ಟೀಮಲ್ಲೂ ಮೇನ್ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ಎಡ್ಮೇಶರ್ನ ಆಡಿಸ್ತಿಲ್ಲ. ಒಟ್ನಲ್ಲಿ ಅಭಿಷೇಕ್ ಶರ್ಮಾ ನೆಕ್ಸ್ಟ್ ಲೆವೆಲ್ ಆಟನ ತೊಗೊಂಡು ಹೋಗ್ತಾರೆ ಅನ್ಬೋದು. ಅಭಿಷೇಕ್ ಶರ್ಮಾ ಆಗಲಿ, ಇಶಾನ್ ಕಿಶನ್ ಆಗಲಿ, ನಿತೀಶ್ ಕುಮಾರ್ ರೆಡ್ಡಿ ಆಗಲಿ ಕ್ಲಾಸನ್ನು ಮೇನು ಇಲ್ಲಿ SRH ಬ್ಯಾಟಿಂಗ್ಗೆ ಬಂದ್ಬಿಟ್ಟು ಕ್ಲಾಸನ್ನು ಅಂದ್ಬಿಟ್ಟು ಲೋ ಸ್ಕೋರ್ ಇದ್ರು ಒಂದು ಲೆವೆಲ್ಗೆ ತೊಗೊಂಡು ಹೋಗ್ತಾರೆ ಅನ್ಬೋದು ಮ್ಯಾಚ್ಗಳಲ್ಲಿ. ಒಟ್ನಲ್ಲಿ ಇಲ್ಲಿ ಅಭಿಷೇಕ್ ಮನು ಅವರು ಅಷ್ಟೇ. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ತೊಗೊಂಡೋಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. RCB ವರ್ಸಸ್ SRH ಅಲ್ಲಿ ಒಟ್ನಲ್ಲಿ ಲೋ ಸ್ಕೋರ್ ಅಂತ ಆಗಬಾರ್ದು, ಹೈ ಸ್ಕೋರ್ ಆಗಿದ್ದರೆ ಒಟ್ನಲ್ಲಿ RCB ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ನಲ್ಲಿ ಟೇಬಲ್ ಪಾಯಿಂಟಲ್ಲಿ ಈ ಮ್ಯಾಚನ್ನು ಅವ್ರು RCB ಗೆದ್ದರೆ ಡೈರೆಕ್ಟ್ ಕ್ವಾಲಿಫೈ ಆಗಿಬಿಡ್ತಾರೆ. ಒಟ್ನಲ್ಲಿ RCB ಒಟ್ನಲ್ಲಿ ಈ ಮ್ಯಾಚ್ನ RCB ಟೀಮಲ್ಲಿ ಯಾರಪ್ಪ ಇರ್ತಾರೆ ಅಂದರೆ ಒಟ್ನಲ್ಲಿ RCB ಟೀಮಲ್ಲಿ ಒಟ್ನಲ್ಲಿ ನನ್ನ ಪ್ರಕಾರ ಇಲ್ಲಿ ಡೌಟ್ ಅನ್ನೋದಕ್ಕಿಂತ ಇಲ್ಲಿ RCB ಟೀಮಲ್ಲಿ ಇಲ್ಲಿ ರಜತ್ ಪಡಿತಾರ್ ಇರ್ತಾರೆ, ವಿರಾಟ್ ಕೊಹ್ಲಿ ಇರ್ತಾರೆ, ಇಲ್ಲಿ ಫಿಲ್ ಶಾಟ್ ಇರ್ತಾರೆ. ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಟಿಮ್ ಡೇವಿಡ್ ಆಡಿಸ್ತಾರೆ ಅನ್ಬೋದು. ಇಲ್ಲಿ ಕೃಣಾಲ್ ಪಾಂಡೆ ಆಡಿಸ್ತಾರೆ, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ ಈ ಜನ ಆಡಿಸ್ತಾರೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ ಟರ್ನಿಂಗ್ ಆಗೋದು ಇಲ್ಲಿ ಯಶ್ ದಯಾಳ್ ಮ್ಯಾಚ್ ಟೀಮಲ್ಲಿ ಸಿಕ್ಕಾಪಟ್ಟೆ ಟೀಮ್ ಚೇಂಜಸ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಹೇಜಲ್ವುಡ್ನ ಸಿಕ್ಕಾಪಟ್ಟೆ ಇವರು ಟೀಮಲ್ಲಿ ಆಡಿಸ್ಲಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಯಾಕೆಂದರೆ ಅವರು ಪವರ್ ಪ್ಲೇ ಆಗಲಿ ಮಿಡಲ್ ಓವರ್ಗಳೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅನ್ಬೋದು. ಒಟ್ನಲ್ಲಿ ಟೋಟಲಾಗಿ RCB ಟೀಮಲ್ಲಿ ಎಷ್ಟು ಜನ ಇರ್ತಾರೆ, ಟೀಮು ಚೇಂಜಸ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಯಾಕೆಂದರೆ ಇಲ್ಲಿ ಸಿಕ್ಕಾಪಟ್ಟೆ ಫಾರಿನ್ ಪ್ಲೇಯರ್ಸ್ ಅವ್ರ ಟೀಮ್ಗೆ ಆಡಬೇಕಂತ ಸಿಕ್ಕಾಪಟ್ಟೆ ಟೀಮ್ ಚೇಂಜಸ್ ಮಾಡ್ಕೊಂಡು ಅವ್ರು ಹೋಗ್ತಿದ್ದಾರೆ ಅನ್ಬೋದು. ಒಟ್ನಲ್ಲಿ 99% ಹೇಜಲ್ವುಡ್ ಆಡಿಸೋ ಡೌಟು ಅನ್ಬೋದು. ಒಟ್ನಲ್ಲಿ ಲುಂಗಿಡಿನ ಆಡಿಸೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ RCB ಟೀಮಲ್ಲಿ ಇಷ್ಟು ಜನ ಇರ್ತಾರೆ ಗುರು. ಒಟ್ನಲ್ಲಿ ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ನೋಡಿದ್ರೆ ಒಟ್ನಲ್ಲಿ SRH ಟೀಮಲ್ಲಿ ಬ್ಯಾಕ್ ಕಮಿಸನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಬ್ಯಾಕ್ ಕಮಿಸನ್ ತುಂಬ ಚೆನ್ನಾಗಿ ಆಡಿದ್ರೆ ಅಭಿಷೇಕ್ ಶರ್ಮಾ ಇಲ್ಲಿ ಟ್ರಾವಿಸ್ ಬದಲು ಕಿಶನ್ ಬಗ್ಗೆ ಆಡಿಸ್ತಾರೆ ಅನ್ಬೋದು. ಇಲ್ಲಿ ನಿತೀಶ್ ರೆಡ್ಡಿ ಕ್ಲಾಸನ್ನು, ಅಭಿಷೇಕ್ ಮನು ಅವರು, ಇಲ್ಲಿ ಹರ್ಷಿತ್ ದೂಬೆ, ಒಟ್ನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಅಕ್ಷಯ್ ಪಟೇಲ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಆಡ್ತಿಲ್ಲ ಅನ್ಬೋದು. ಮೇನ್ ಗುರು ಇಲ್ಲಿ SRH ಕಡೆ ತೀರಾ ಬೌಲಿಂಗ್ ಸಿಕ್ಕಾಪಟ್ಟೆ ಕಳಪೆಯಾಗಿ ಆಡ್ತಿದ್ದಾರೆ ಅನ್ಬೋದು. ಒಟ್ನಲ್ಲಿ ಈ ಮ್ಯಾಚ್ನ SRH ಅವರು ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಏಕೆಂದರೆ SRH ಕಡೆ ಬೌಲಿಂಗು ಸಿಕ್ಕಾಪಟ್ಟೆ ಇದೆ. ಇಲ್ಲಿ
ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನನ್ನ ಪ್ರಕಾರ ಮಹೇಶ್ ಶರ್ಮನ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ SRH ಅವರು ಬ್ಯಾಟಿಂಗ್ ಒಂಚೂರು ಡಲ್ ಇದೆ, ಬೌಲಿಂಗ್ ಒಂದು ನೆಕ್ಸ್ಟ್ ಲೆವೆಲ್ ಇಲ್ಲ ಅಂದರೂ ಒಂಚೂರು ಏಕೆಂದರೆ RCB ಇಲ್ಲೇ ಒಂದು ಸಿಕ್ಕಾಪಟ್ಟೆ ಎಡೋದು ಸಿಕ್ಕಾಪಟ್ಟೆ ಕಷ್ಟ ಅನ್ಬೋದು. ಒಟ್ನಲ್ಲಿ RCB SRH ಅಂತ ನನ್ನ ಪ್ರಕಾರ SRH ಗೆಲ್ಲೋದು ಡೌಟ್ ಅನ್ಬೋದು. RCB ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಒಟ್ನಲ್ಲಿ ಇವರು ನೀಟಾಗಿ ಆಡ್ಕೋಬೇಕು ಇವರು. ಏನೇನೋ ಟೀಮ್ ಚೇಂಜಸ್ ಮಾಡೋದಾಗಲಿ RCB ಆಗಲಿ SRH ಆಗಲಿ ಟೀಮ್ ಚೇಂಜಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಎಡವಟ್ಟು ಆಗುತ್ತೆ ಅನ್ಬೋದು. ಒಟ್ನಲ್ಲಿ SRH ಟೀಮಲ್ಲಿ ಇಷ್ಟು ಜನ ಇರ್ತಾರೆ ಅನ್ಬೋದು. ಒಟ್ನಲ್ಲಿ ಮೇನುಗುರು RCB ಹೆಡ್ ವಿಚಾರ ನೋಡೋದಾದ್ರೆ ಒಟ್ನಲ್ಲಿ ಇವ್ರು ಟೋಟಲಾಗಿ 25 ಮ್ಯಾಚಲ್ಲಿ ನಿಮ್ಗೆ ಇಲ್ಲೇ ಗೊತ್ತಾಗ್ತಿದೆ. RCB 11 ಮ್ಯಾಚ್ ಗೆದ್ದಿದ್ರೆ SRH ಅವರು 13 ಮ್ಯಾಚ್ ಗೆದ್ದಿದ್ದಾರೆ. ಒಟ್ನಲ್ಲಿ 1 ಲಾಸ್ ಆಗಿದೆ. ಒಟ್ನಲ್ಲಿ SRH RCB ಟೀಮಲ್ಲಿ ಇವರು ಟೀಮ್ ಚೇಂಜಸ್ ಮಾಡಿದ್ರೆ ಒಟ್ನಲ್ಲಿ ಸಿಕ್ಕಾಪಟ್ಟೆ ಗೇಮು ಟರ್ನ್ ಓವರ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಯಾಕೆಂದರೆ RCBಗೆ ಟೀಮ್ ಚೇಂಜಸ್ ಮಾಡಿದ್ರೆ ಸಿಕ್ಕಾಪಟ್ಟೆ RCB ಕಷ್ಟ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಏಕೆಂದರೆ RCB ಈ ಮ್ಯಾಚನ್ನು ಸೋತು ಬಿಟ್ರೆ ಕೆಳಗಡೆ ಪಂಜಾಬ್ ಆಗಲಿ ಮುಂಬೈ ಆಗಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಏಕೆಂದರೆ RCBಗೆ ರನ್ ರೇಟ್ ಸಿಕ್ಕಾಪಟ್ಟೆ ಕಡಿಮೆ ಇದೆ. 2ನೇ ಪೊಸಿಷನಲ್ಲಿ ಇದ್ದರೂ ಅವ್ರದ್ದು ರನ್ ರೇಟ್ ತೀರಾ ಕಡಿಮೆ ಇದೆ. ಈ ಮ್ಯಾಚ್ ಗೆದ್ದರೆ ಒಂಚೂರು ಬೂಸ್ಟ್ ಆಗುತ್ತೆ. ಒಟ್ನಲ್ಲಿ RCB ಈ ಮ್ಯಾಚ್ನ ಗೆಲ್ಲಬೇಕು. SRH ಈ ಮ್ಯಾಚ್ನ ಸೋತ್ರೆ ಒಂಚೂರು RCBಗೆ ಅಡ್ವಾಂಟೇಜ್ ಆಗುತ್ತೆ. ಇಲ್ಲಾಂದರೆ SRH ಗೆದ್ದುಬಿಟ್ರೆ ಪಂಜಾಬು ಮತ್ತು ಮುಂಬೈಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗುತ್ತೆ. GTಗೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಒಟ್ನಲ್ಲಿ RCB ವರ್ಸಸ್ SRH ಅಂದಾಗ ಒಟ್ನಲ್ಲಿ RCB ಗೆಲ್ತಾರೆ ಗುರು. ಒಂಚೂರು ಆ ಕಡೆ ಗೇಮ್ ಹೋದ್ರೆ ಒಟ್ನಲ್ಲಿ ಈ ಮ್ಯಾಚ್ ಗೆಲ್ಲೇಬೇಕು. ಒಟ್ನಲ್ಲಿ RCB ಎಲ್ಲ ಮ್ಯಾಚ್ ಗೆದ್ದರೆ ಒಂಚೂರು ಅಡ್ವಾಂಟೇಜ್ ಇರ್ತದೆ. ಯಾಕೆಂದರೆ ಅವರು ಟಾಪಲ್ಲಿ ಇರ್ತಾರೆ. ಈ ಮ್ಯಾಚ್ನೆಲ್ಲ ಗೆದ್ದುಬಿಟ್ರೆ ತೀರಾ ಟಾಪ್ಗೆ ಹೋಗ್ಬಿಡ್ತಾರೆ. ನಂಬರ್ 1 ಟೇಬಲ್ ಟಾಪಲ್ಲಿ ಇರ್ತಾರೆ. ಒಟ್ನಲ್ಲಿ ಈ ಮ್ಯಾಚ್ಗಳೆಲ್ಲ ಬಂದರೆ ಒಂಚೂರು ಅಡ್ವಾಂಟೇಜ್ ಇರುತ್ತೆ. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ RCB SRH ವರ್ಸಸ್ ಮ್ಯಾಚಲ್ಲಿ RCB ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. RCB ಗೆಲ್ತಾರೆ. ಒಟ್ನಲ್ಲಿ ಕೊನೆವರೆಗೂ ಕೊಡೋದಿಲ್ಲ. ಈ ಪ್ರಿವ್ಯೂ ನಿಮಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.